ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಸ್ಪೆಷಲಾಗಿ ಇವಾಗ ಮನೆಗೆ ನೆಂಟರು ಅಥವಾ ಗೆಸ್ಟ್ ಎಲ್ಲ ಬಂದರೆ ಯಾವ ರೀತಿ ಅವರಿಗೆ ಸ್ಪೆಷಲಾಗಿ ಡ್ರಿಂಕ್ನ ಮಾಡಿಕೊಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನಾನಿಲ್ಲಿ ಸಾಬುದಾನ ಇದೆಯಲ್ಲ, ಸಾಬಕ್ಕಿ, ಇದನ್ನು ಅರ್ಧ ಕಪ್ ಆಗುವಷ್ಟು ಸಾವಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು 5 ನಿಮಿಷ ನೆನೆ ಹಾಕ್ಕೊಳ್ವ. 5 ನಿಮಿಷದ ನಂತರ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಕೋಬೇಕು. ಇವಾಗ ಇದು ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಗಬೇಕು. ನೋಡಿ, ಇವಾಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ, ನೋಡಿದ್ರಲ್ಲ. ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮನ್ನು ನಾನು ಇವಾಗ ನಿಮಗೆ ಲೋ ಫ್ಲೇಮಲ್ಲಿಟ್ಟು ನೋಡಿ ತೋರಿಸ್ತಾ ಇದ್ದೇನೆ. ಇಷ್ಟು ನಮಗೆ ಕುಕ್ಕಾಗಿ ಸಿಕ್ಕಿದರೆ ಸಾಕಾಗ್ತದೆ. ಇವಾಗ ಇದಕ್ಕೆ ಉಪ್ಪು ಸಕ್ಕರೆ ಏನನ್ನು ನಾನು ಆ್ಯಡ್ ಮಾಡಲಿಲ್ಲ, ಇದು ಜಸ್ಟ್ ಕುಕ್ ಮಾಡಿದರೆ ಸಾಕಾಗ್ತದೆ. ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮನ್ನು ನಾವು ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ. ಅದರಲ್ಲಿ ಬದಿಗಿರಲಿ. ಇವಾಗ ನಾನಿಲ್ಲಿ ಈ ಕ್ಯಾರೆಟ್ ಇದೆಯಲ್ಲ, ಈ ಥರ ಚೆನ್ನಾಗಿ ಅದನ್ನು ತುರಿದಿಟ್ಕೊಂಡು ತಂದಿದ್ದೇನೆ. ಇವಾಗ ಇದನ್ನು ಸಹ ರೆಡಿ ಮಾಡಿ ನಾವು ಪಕ್ಕಕ್ಕೆ ಇಟ್ಕೊಳ್ಳುವ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಪ್ಯಾನ್ಗೆ 1.5 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಈ ತುಪ್ಪ ಚೆನ್ನಾಗಿ ಕರಗಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿ ಇದೆಯಲ್ಲ, ವನ ದ್ರಾಕ್ಷಿ, ಅದನ್ನು ಹಾಕ್ಕೋಬೇಕು. ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇರುವ ಹಾಗೆ ಇವಾಗ ಇದಕ್ಕೆ ನಾವು ಆವಾಗ ತುರಿದಿಟ್ಕೊಂಡಂತಹ ಕ್ಯಾರೆಟ್ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ನೋಡಿ, ಈ ಕ್ಯಾರೆಟ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಈ ಸಣ್ಣದಾಗಿ ಕ್ಯಾರೆಟ್ ತುರಿದಿಟ್ವಿದ್ವಿ ಅಲ್ಲ, ಸೊ ನಮಗೆ ಬೇಗನೆ ಇದು ಕ್ಯಾರೆಟ್ ಕುಕ್ಕಾಗಿ ಸಿಗ್ತದೆ, ಜಾಸ್ತಿ ಹೊತ್ತೇನು ಹಿಡಿಯೋದೇ ಇಲ್ಲ. ಯಾಕಂದರೆ ಕ್ಯಾರೆಟ್ ನಮಗೆ ಬೇಗನೆ ಕುಕ್ಕಾಗಿ ಸಿಗ್ತದೆ. ಆದರೂ ಇವಾಗ ನಾವು ಈ ಥರ ಸಣ್ಣದಾಗಿ ತುರಿದು ಹಾಕಿದ್ರಿಂದ ನಮಗೆ ಬೇಗನೆ ಅದು 1 ನಿಮಿಷದೊಳಗಡೆ ನಮಗೆ ಅದು ಕುಕ್ಕಾಗಿ ಸಿಗ್ತದೆ, ನೋಡ್ಕೋಬಹುದು. ಇವಾಗ ಜಾಸ್ತಿಯೂ ಸಹ ಕುಕ್ ಆಗಬೇಕಂತ ಏನೂ ಇಲ್ಲ. ಇವಾಗ ನೋಡಿ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಈ ತುಪ್ಪ ಎಲ್ಲ ಕಂಪ್ಲೀಟಾಗಿ ಈ ಕ್ಯಾರೆಟ್ಗೆ ಹೀರ್ಕೊಳ್ಬೇಕು. ನಂತರ ಇವಾಗ ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಈ ಥರ ಸ್ವಲ್ಪ ಕ್ರಷ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗ್ತದೆ ಅಂತ ಹೇಳಿ ಅಷ್ಟೇ. ಇವಾಗ ನಾನು ಇದಕ್ಕೆ ಸ್ವಲ್ಪ 2 ಚಮಚ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೇನೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಲಿಲ್ಲ. ಇವಾಗ ಸ್ವಲ್ಪ ನಾನು ಸಕ್ಕರೆ ಯಾಕೆ ಹಾಕಿದೆ ಅಂತ ಹೇಳಿದರೆ, ಈ ಸಕ್ಕರೆ ಇದೆಯಲ್ಲ ಚೆನ್ನಾಗಿ ನಮಗೆ ಕರಗಿ ಈ ಕ್ಯಾರೆಟ್ಗೆ ಎಳ್ಕೋಬೇಕು. ಇವಾಗ ನಾವು ಕ್ಯಾರೆಟ್ ಹಲ್ವ ಎಲ್ಲ ಮಾಡುವಾಗ ಹೇಗೆ ನಮಗೆ ಕ್ಯಾರೆಟ್ ಚೆನ್ನಾಗಿ ಅಂಟು ರೀತಿಯಲ್ಲಿ ಬರ್ತದಲ್ಲ, ಅದೇ ಥರ ನಮಗೆ ಇವಾಗ ಸಕ್ಕರೆ ಸ್ವಲ್ಪ ಮೆಲ್ಟಾಗಿ ಈ ಥರ ಕ್ಯಾರೆಟ್ಗೆ ಹೀರ್ಕೋಬೇಕು. ಆವಾಗ ನಮಗೆ ಒಂದು ಒಳ್ಳೆ ಟೇಸ್ಟಿಯಾದಂತಹ ಡ್ರಿಂಕ್ ರೆಡಿಯಾಗಿ ಸಿಗ್ತದೆ, ನೋಡ್ಬೋದು. ಇವಾಗ ನೋಡಿದ್ರಲ್ಲ, ಇದು ಚೆನ್ನಾಗಿ ಒಮ್ಮೆ ಎಲ್ಲ ಕಡೆ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಈ ಸಕ್ಕರೆ ಎಲ್ಲ ಕರಗಿ ಪಾಕ ಥರ ಹಾಕಬೇಕು. ನೋಡಿ, ಇವಾಗ ನೋಡಿದ್ರಲ್ಲ, ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಕರಗಿ ಚೆನ್ನಾಗಿ ಕ್ಯಾರೆಟ್ ಇದನ್ನು ಹೀರ್ಕೊಂಡಿದೆ, ನೋಡ್ಬೋದು. ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವತ್ತೂ ಹೈ ಸ್ಪೀಡಲ್ಲಿಟ್ಟು ಒಮ್ಮೆಲೇ ಆಗಬೇಕಂತ ಹೇಳಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಆವಾಗ ನಮಗೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಸಿಗ್ತದೆ. ಲೋ ಫ್ಲೇಮಲ್ಲಿ ಇಟ್ಟು ನಿಧಾನದಲ್ಲಿ ಈ ಥರ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಆವಾಗ ಕುಕ್ ಮಾಡಿದಂಥ ಸಾಬಕ್ಕಿ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ, ನೋಡ್ಕೋಬೋದು. ಇದನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಸಾಬಕ್ಕಿ ಹಾಕ್ತೇವಲ್ಲ, ಅದು ಹಾಕಿದರೆ ನಮಗೆ ತುಂಬ ತಿಕ್ಕಾಗಿ ಸಿಗ್ತದೆ. ಇದು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ, ನೋಡ್ಬೋದು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಟೋಟಲ್ ಆಗಿ ಇವಾಗ ಇದಕ್ಕೆ 1.5 ಕಪ್ ಆಗುವಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಹಾಲನ್ನು ಹಾಕಿ ಆನಂತರ ಇದರ ತಿಕ್ ಕನ್ಸಿಸ್ಟೆನ್ಸಿ ನೋಡಿ ನಾನು ನಂತರ ಇದಕ್ಕೆ ಅರ್ಧ ಕಪ್ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇವಾಗ 1 ಕಪ್ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ತಿರುಗಿಸ್ಬೇಕು. ಚೆನ್ನಾಗಿ ಅದು ಮಿಕ್ಸ್ ಆಗಿ ಸಿಗಬೇಕು ನಮಗೆ ಹಾಲಲ್ಲಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆಯನ್ನು ನೋಡ್ಕೊಂಡು ಹಾಕಿ. ನಾವು ಆಲ್ರೆಡಿ ಸ್ವಲ್ಪ ಮೊದಲಿಗೆ ಕ್ಯಾರೆಟ್ಗೆ ಕುಕ್ ಮಾಡುವಾಗ ಹಾಕಿದ್ವಿ ಅಲ್ಲ, ಸೊ ಇವಾಗ ನೋಡ್ಕೊಂಡು ಇವಾಗ ಸಕ್ಕರೆಯನ್ನು ಹಾಕ್ಕೋಬೇಕು. ನೋಡಿ, ಸಕ್ಕರೆ ಹಾಕಿದ ನಂತರ ಸಕ್ಕರೆ ಸ್ವಲ್ಪ ಚೆನ್ನಾಗಿ ನಮಗೆ ಕರಗಿ ಸಿಗಬೇಕು. ಇವಾಗ ನೋಡಿದ್ರಲ್ಲ, ಸಕ್ಕರೆ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನನಗೆ ಇದು ತುಂಬ ತಿಕ್ ಅಂತ ಅನಿಸ್ತಾ ಇದೆ. ನಿಮಗೆ ತುಂಬ ತಿಕ್ಕಾಗಿ ಪಾಯಸ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಂದರೆ ಇದಕ್ಕೆ ಹಾಲನ್ನು ನಂತರ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಸ್ವಲ್ಪ ನನಗೆ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗ್ತದೆ, ಅದರಿಂದ ನಾನು ಇದಕ್ಕೆ ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಮತ್ತೆ ಆ್ಯಡ್ ಮಾಡಿದ್ದೇನೆ. ಇವಾಗ ಇದು ಚೆನ್ನಾಗಿ ನಮಗೆ ಕುಕ್ ಆಗಬೇಕು, ಅಂದರೆ ಇದು ಚೆನ್ನಾಗಿ ನಮಗೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು.
ನೋಡಿದ್ರಲ್ಲ, ಇವಾಗ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು. ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ ನೋಡಿದ್ರಲ್ಲ. ಇವಾಗ ಇದಕ್ಕೆ ಮೇಯ್ನ್ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿದೆ. ಅದೇನೆಂದರೆ, ಇವಾಗ ಇದು ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ಗ್ಯಾಸ್ ಫ್ಲೇಮನ್ನು ನಾವು ಆಫ್ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ತಣ್ಣಗೆ ಆಗಬೇಕಂತ ಇಲ್ಲ, ಒಂದು 50% ಅಷ್ಟು ತಣ್ಣಗೆ ಆದ ನಂತರ ಇವಾಗ ನಾನಿಲ್ಲಿ ಈ ಕಸ್ಕಸ್ ಇದೆಯಲ್ಲ, ಇದನ್ನು ಸಬ್ಜಾ ಸೀಡ್ಸ್ ಇದೆಯಲ್ಲ, ಇದನ್ನು ನೆನೆ ಹಾಕಿ ತಂದಿದ್ದೆ ನಾನು. ಒಂದು 2 ನಿಮಿಷ ನೆನೆ ಹಾಕಿದ ತಕ್ಷಣ ಅನಂತರ ಇದಕ್ಕೆ ನಾನಿಲ್ಲಿ 3 ಚಮಚ ಆಗುವಷ್ಟು ಈ ಕಸ್ಕಸ್ ಇದೆಯಲ್ಲ, ಸಬ್ಜಾ ಸೀಡ್ಸ್, ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ಕಿಪ್ ಮಾಡ್ಕೋಬೇಡಿ ಆಯಿತಾ. ಇದು ಹಾಕಿದ್ರಿಂದ ನಮಗೆ ಒಂದು ಒಳ್ಳೆ ಡಿಫ್ರೆಂಟ್ ಆದ ಟೇಸ್ಟಿಯೇ ಸಿಗ್ತದೆ, ನೋಡ್ಕೋಬೋದು. ಸರ್ವ್ ಮಾಡಲಿಕ್ಕಂತೂ ತುಂಬಾ ಅದ್ಭುತವಾಗಿ ರುಚಿಯಾಗಿ ನಮಗೆ ಸಿಗ್ತದೆ ನೋಡ್ಬೋದು. ಇವಾಗ ನೋಡಿದ್ರಲ್ಲ, ಇದು ನಾನು ತಣ್ಣಗೆ ಆದ ನಂತರ ಇದನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ಇಷ್ಟೇ ಇರೋದು ನಮಗೆ ಸ್ಪೆಷಲ್ ಆಗಿ ಗೆಸ್ಟ್ ಎಲ್ಲ ಮನೆಗೆ ಬಂದರೆ ಈ ಥರ ಸಹ ನಮಗೆ ಡ್ರಿಂಕ್ನ ಮಾಡಿಕೊಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ತಪ್ಪದೇ ಲೈಕ್ನ ಮಾಡಿ, ಹಾಗೂ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆದ್ದರಿಂದ ನಾನು ಹಾಕಿದ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪ್ಬೋದು. ಹಾಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡೋದನ್ನು ಮರಿಬೇಡಿ.